ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡುವ ಮೂಲಕ ಯುಕ್ರೇನ್ ವಿರುದ್ಧದ ಯುದ್ಧಕ್ಕೆ ಹಣವನ್ನು ಪಂಪ್ ಮಾಡ್ತಾ ಇದೆ ಅನ್ನೋ ಮಾತುಗಳನ್ನ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಾ ಇರೋ ಹೊತ್ತಲ್ಲೇ ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಈ ಸಂಘರ್ಷದಲ್ಲಿ ಭಾರತ ನಮ್ಮ ಕಡೆ ಇದೆ ಅನ್ನೋ ಮಾತುಗಳನ್ನು ಹೇಳುವ ಮೂಲಕ ಟ್ರಂಪ್ ಹೇಳ್ತಿರೋದು ಸುಳ್ಳು ಅನ್ನೋದನ್ನ ಮತ್ತೆ ಜಗತ್ತಿನ ಮುಂದಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಟಲಿಯ ಪ್ರಧಾನಿ ಮೆಲೋನಿ ರಷ್ಯಾ ಯುಕ್ರೇನ್ ಯುದ್ಧ ಒಂದೇ ಅಲ್ಲ, ಮಧ್ಯಪ್ರಾಚ್ಯದ ಸಮಸ್ಯೆಗೆ ಕೂಡ ಪರಿಹಾರವನ್ನ ಕೊಡಬಲ್ಲ ಶಕ್ತಿ ಭಾರತಕ್ಕೆ ಮಾತ್ರ ಇದೆ ಅನ್ನೋ ಮಾತುಗಳನ್ನು ಹೇಳುವ ಮೂಲಕ ಅಮೆರಿಕ ಅಧ್ಯಕ್ಷರ ಹುಬ್ಬು ಮೇಲೇರೋ ಹಾಗೆ ಮಾಡಿದ್ದಾರೆ. ಹಾಗಾದ್ರೆ ಯುರೋಪ್ ಭಾರತದ ಮೇಲೆ ಇಷ್ಟೊಂದು ನಂಬಿಕೆಯನ್ನ ಬೆಳೆಸ್ಕೊಳ್ತಾ ಇರೋದು ಯಾಕೆ? ಯುರೋಪ್ಗೆ ಝೆಲೆನ್ಸ್ಕಿಗೆ ಕೂಡ ಗೊತ್ತಿರೋದು ಟ್ರಂಪ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಎಷ್ಟಕ್ಕೂ ಝೆಲೆನ್ಸ್ಕಿ ಭಾರತ ಮತ್ತು ಚೈನಾಗಳ ವಿಷಯದಲ್ಲಿ ಹೇಳಿದ್ದೇನು? ಬನ್ನಿ ನೋಡೋಣ. ಗೆಳೆಯರೆ, ವಿಶ್ವಸಂಸ್ಥೆಯ 80ನೇ ಸಾಮಾನ್ಯ ಸಭೆ ನಡೀತಾ ಇದೆ. ಅದರಲ್ಲಿ ನಾನಾ ದೇಶಗಳ ಅಧ್ಯಕ್ಷರು, ಪ್ರಧಾನಿಗಳು, ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ಈ ಬಾರಿ ಪ್ರಧಾನಿ ಮೋದಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾಗಬೇಕಿತ್ತು, ಆದರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಲ್ಲಿಗೆ ಹೋಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಸುಮಾರು 1 ಗಂಟೆಗಳಷ್ಟು ಸುದೀರ್ಘ ಭಾಷಣವನ್ನು ಅಲ್ಲಿ ಮಾಡಿದ್ರು. ಅಲ್ಲೂ ಅವರು ಭಾರತವನ್ನ ನೆನಪು ಮಾಡಿಕೊಳ್ಳೋದನ್ನ ಮರೆಯಲಿಲ್ಲ. ರಷ್ಯಾ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸೋದಕ್ಕಿರೋ ಸಮಸ್ಯೆ ಬಗ್ಗೆ ಹೇಳ್ತಾ ಡೊನಾಲ್ಡ್ ಟ್ರಂಪ್ ಭಾರತ ಹಾಗೂ ಚೈನಾಗಳು ರಷ್ಯಾದಿಂದ ತೈಲ ಖರೀದಿ ಮಾಡುವ ಮೂಲಕ ರಷ್ಯಾದ ಯುದ್ಧದಾಹಕ್ಕೆ ಬೇಕಾದ ಹಣಕಾಸಿನ ನೆರವನ್ನ ಒದಗಿಸ್ತಾ ಇವೆ ಅಂತ ನೇರವಾಗಿ ಆರೋಪವನ್ನು ಮಾಡಿದರು. ಅಷ್ಟೇ ಅಲ್ಲ, ಭಾರತದ ಮೇಲೆ ಮತ್ತಷ್ಟು ಟ್ಯಾರಿಫ್ಗಳನ್ನ ಹೇರೋ ತಮ್ಮ ಅಭಿಲಾಷೆಯನ್ನು ಕೂಡ ಟ್ರಂಪ್ ಅಲ್ಲಿ ವ್ಯಕ್ತಪಡಿಸಿದ್ರು. ಆದರೆ ಟ್ರಂಪ್ ಅವರ ಈ ಅಭಿಪ್ರಾಯ ಮತ್ತು ನಿಲುವುಗಳಿಗೂ ಯುರೋಪಿಯನ್ ಯೂನಿಯನ್ನ ಅರಿವಿನ ಮಟ್ಟಕ್ಕೂ ತುಂಬಾನೇ ವ್ಯತ್ಯಾಸ ಇರುವುದು ಅಲ್ಲಿ ಕಾಣ್ತಾ ಇತ್ತು. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಅವರ ಒಂದಷ್ಟು ವಂದಿಮಾಗಧರು, ಒಂದಷ್ಟು ಮಾಧ್ಯಮಗಳು ಬಿಟ್ರೆ ಬೇರೆ ಯಾರೂ ಕೂಡ ಭಾರತ ರಷ್ಯಾಗೆ ಯುದ್ಧ ಮಾಡೋದಕ್ಕೆ ಬೇಕಾದ ಹಣವನ್ನು ಕೊಡ್ತಾ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇಲ್ಲ. ಹಾಗೆ ಹೇಳದ ಹಾಗೆ ಭಾರತ ಈಗಾಗಲೇ ಮಾಡಿಟ್ಟಿದೆ. ರಷ್ಯಾದಿಂದ ಭಾರತ ಮಾತ್ರ ಇಂಧನವನ್ನು ಖರೀದಿ ಮಾಡ್ತಾ ಇಲ್ಲ, ಯುರೋಪಿಯನ್ ದೇಶಗಳು ಕೂಡ ಖರೀದಿ ಮಾಡ್ತಾ ಇವೆ. ಅಮೆರಿಕ ಕೂಡ ತನಗೆ ಬೇಕಾದ ಅಣು ಇಂಧನವನ್ನ, ಒಂದಷ್ಟು ರಸಗೊಬ್ಬರಗಳು ಹಾಗೂ ಖನಿಜಗಳನ್ನ ಇವತ್ತಿಗೂ ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇದೆ ಅನ್ನೋ ಮಾಹಿತಿಯನ್ನ ಭಾರತ ಬಹಿರಂಗ ಪಡಿಸಿದ ಮೇಲೆ ಯುರೋಪ್ ಭಾರತದ ವಿರುದ್ಧ ಮಾತಾಡೋದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತು. ಆದರೆ ಟ್ರಂಪ್ ಮಾತ್ರ ತಮ್ಮ ಹಳೆ ಸೌದು ಹೋಗಿರೋ ಅದೇ ಪ್ಲೇಟ್ ಅನ್ನ ಮತ್ತೆ ಮತ್ತೆ ಹಾಕ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ಅವರ ನೊಬೆಲ್ ಪ್ರಶಸ್ತಿಯ ಕನಸನ್ನ ಭಾರತ ಸಪೋರ್ಟ್ ಮಾಡಲಿಲ್ಲ. ಭಾರತ ಪಾಕಿಸ್ತಾನದ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಆತ ಎಷ್ಟು ಬಾರಿ ಹೇಳಿದ್ರು ಭಾರತ ಅದನ್ನು ಒಪ್ಪಲಿಲ್ಲ ಅನ್ನೋದು. ಈ ಸಿಟ್ಟು ಭಾರತದ ಮೇಲೆ ಅಧಿಕ ಪ್ರಮಾಣದ ಟ್ಯಾರಿಫ್ ಹೇರೋದಕ್ಕೆ ಕಾರಣ ಆಗಿದೆ. ಆ ಟ್ಯಾರಿಫ್ಗೆ ಅಮೆರಿಕ ರಷ್ಯಾದ ತೈಲವನ್ನ ಕಾರಣವಾಗಿ ಕೊಡ್ತಾ ಇದೆ. ಆದರೆ ಯುರೋಪ್ ಈ ವಿಷಯದಲ್ಲಿ ರಷ್ಯಾಗಿಂತ ಭಿನ್ನವಾಗಿ ಯೋಚಿಸುತ್ತೆ. ಗೆಳೆಯರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಯುಕ್ರೇನಿನ ಅಧ್ಯಕ್ಷ ಝೆಲೆನ್ಸ್ಕಿ ಕೂಡ ಅಮೆರಿಕಾಗೆ ಬಂದಿದ್ದಾರೆ. ಅಲ್ಲಿ ಫಾಕ್ಸ್ ನ್ಯೂಸ್ಗೆ ಆತ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಮೆರಿಕದ ಪ್ರಯತ್ನಗಳನ್ನು ಹೊಗಳಿದ್ದಾರೆ. ಯುದ್ಧ ನಿಲ್ಲಬೇಕು ಅನ್ನೋದನ್ನ ಟ್ರಂಪ್, ನಾನು ಮತ್ತು ನಮ್ಮ ದೇಶದ ಎಲ್ಲ ಜನನೂ ಬಯಸ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಅದೇ ಸಂದರ್ಭದಲ್ಲೇ ಸಂದರ್ಶಕರು ಭಾರತದ ಬಗ್ಗೆ ಕೂಡ ಪ್ರಶ್ನೆಯೊಂದನ್ನು ಕೇಳ್ತಾರೆ. ಅದಕ್ಕೆ ಉತ್ತರಿಸುವ ಝೆಲೆನ್ಸ್ಕಿ ಭಾರತ ಬಹುಶಃ ಈ ವಿಷಯದಲ್ಲಿ ನಮ್ಮ ಜೊತೆ ನಿಂತುಕೊಳ್ಳುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಗೆಳೆಯರೆ, ಝೆಲೆನ್ಸ್ಕಿ ಭಾರತ ತೈಲ ಖರೀದಿಯ ಮೂಲಕ ರಷ್ಯಾಗೆ ಹಣ ಕೊಡ್ತಾ ಇದೆ ಅನ್ನೋ ವಾದವನ್ನು ಇಲ್ಲಿ ಒಪ್ಪಿಲ್ಲ. ಭಾರತ ಇಂಧನ ಖರೀದಿ ಮಾಡ್ತಾ ಇದೆ ನಿಜ, ಅದಕ್ಕೆ ಅವರದ್ದೇ ಕಾರಣಗಳಿರುತ್ತವೆ. ಇಂಧನ ಸಮಸ್ಯೆ ಅನ್ನೋದನ್ನ ಸರಿಪಡಿಸೋ ಪ್ರಯತ್ನವನ್ನ ಯುರೋಪಿಯನ್ ಯೂನಿಯನ್ ಮಾಡಿದರೆ ಭಾರತಕ್ಕೆ ರಷ್ಯಾ ಮೇಲಿನ ಇಂಧನದ ಡಿಪೆಂಡೆನ್ಸಿ ಕಡಿಮೆ ಆದರೆ ಅವರು ನಮ್ಮ ಜೊತೆ ನಿಲ್ಲೋ ಸಾಧ್ಯತೆ ಇರುತ್ತೆ ಅನ್ನೋ ಅರ್ಥದಲ್ಲಿ ಝೆಲೆನ್ಸ್ಕಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಭಾರತವನ್ನು ದೂರ ಮಾಡಿಕೊಳ್ಳೋದ್ರಿಂದ ಇಲ್ಲಿ ನಮಗೆ ನಷ್ಟ ಆಗುತ್ತೆ ಅನ್ನೋದನ್ನ ಹೇಳಿರೋ ಝೆಲೆನ್ಸ್ಕಿ ಯುರೋಪಿಯನ್ ದೇಶಗಳು ಭಾರತದ ಜೊತೆಗಿನ ಸಂಬಂಧಗಳನ್ನ ಮತ್ತಷ್ಟು ಗಟ್ಟಿ ಮಾಡ್ಕೋಬೇಕು ಅಂತ ಹೇಳೋ ಮೂಲಕ ಟ್ಯಾರಿಫ್ ಹೆಸರಲ್ಲಿ ಟ್ರಂಪ್ ಮಾಡ್ತಾ ಇರೋದು ಸರಿಯಲ್ಲ ಅನ್ನೋದನ್ನ ಕೂಡ ಅಲ್ಲಿ ಪರೋಕ್ಷವಾಗಿ ಹೇಳಿದ್ದಾರೆ. ಇಲ್ಲಿ ಟ್ಯಾರಿಫ್ ಹೇರೋ ಮೂಲಕ ಅಥವಾ ಪಾಕಿಸ್ತಾನದಂತಹ ರೋಗ ಕಂಟ್ರಿಯನ್ನ ತೊಡೆಯೇರಿಸಿಕೊಳ್ಳೋ ಮೂಲಕ ಭಾರತವನ್ನ ಹೆದರಿಸಬಹುದು ಅನ್ನೋ ಡೊನಾಲ್ಡ್ ಟ್ರಂಪ್ ಐಡಿಯಾನೇ ಒಂದು ವಿಫಲ ಯೋಜನೆ. ಭಾರತ ಈಗ ಇಂಥ ಸಣ್ಣ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಗೆಳೆಯರೆ, ಭಾರತ ರಫ್ತು ಆಧಾರಿತ ಅರ್ಥವ್ಯವಸ್ಥೆಯ ಮೇಲೆ ಹೆಚ್ಚು ಡಿಪೆಂಡ್ ಆಗಿಲ್ಲ. ನಮ್ಮದು ಸ್ಥಳೀಯ ವ್ಯಾಪಾರಗಳ ಮೇಲೆ ಹೆಚ್ಚು ಆಧಾರಪಟ್ಟ ವ್ಯವಸ್ಥೆ. ಜಾಗತಿಕ ಮಾರುಕಟ್ಟೆಗೆ ನಾವು ಒಂದಷ್ಟು ವಸ್ತುಗಳನ್ನು ಕೊಡ್ತೀವಿ ನಿಜ, ಆದರೆ ನಮ್ಮ ಮಾರುಕಟ್ಟೆ ಕೂಡ ಇಲ್ಲಿ ತುಂಬಾನೇ ದೊಡ್ಡದಿದೆ. ಇನ್ನು H-1B ವೀಸಾ ವಿಷಯದಲ್ಲಿ ಅಮೆರಿಕ ಈಗಾಗಲೇ ತಗೊಂಡಿರೋ ನಿರ್ಧಾರಗಳು ಮತ್ತು ನಾಳೆ ಅವರು ಜಾರಿಗೆ ತರೋದಕ್ಕೆ ಹೋಗ್ತಾ ಇರೋ ಹೈರ್ ಆಕ್ಟ್ ನಂಥ ಕಾನೂನುಗಳು ಒಂದಷ್ಟರ ಮಟ್ಟಿಗೆ ನಮ್ಮ IT ಕ್ಷೇತ್ರವನ್ನ ಸಮಸ್ಯೆಗೆ ಈಡು ಮಾಡಬಹುದು. ಆದರೆ ಅಷ್ಟೇ ಪ್ರಮಾಣದಲ್ಲಿ ಅವು ಅಮೆರಿಕಾಗೆ ಕೂಡ ಸಮಸ್ಯೆಯನ್ನುಂಟು ಮಾಡುತ್ತವೆ. ಜಗತ್ತು
ಹೇಗೆ ನಾನಾ ವಸ್ತುಗಳಿಗಾಗಿ ಚೈನಾದ ಮೇಲೆ ಆಧಾರ ಪಟ್ಟಿದೆಯೋ ಹಾಗೆ ಐಟಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಭಾರತದ ಮೇಲೆ ಅವಲಂಬಿತವಾಗಿದೆ. ಹೀಗಾಗಿ ಭಾರತಕ್ಕೆ ಅಮೆರಿಕಾದಿಂದ ಆಗೋ ಸಮಸ್ಯೆಗಳಿಗಿಂತ ಅಮೆರಿಕ ತನಗೆ ತಾನು ಮಾಡಿಕೊಳ್ಳೋ ಸಮಸ್ಯೆಗಳೇ ದೊಡ್ಡದಾಗಿರುತ್ತವೆ. ಹಾಗೆ ಟ್ರಂಪ್ ಅನ್ನೋ ಮನುಷ್ಯ ಇನ್ನು 3 ವರ್ಷ ಇರಬಹುದು, ಆ ನಂತರವೂ ಅಮೆರಿಕ ಅನ್ನೋದಿದ್ದೇ ಇರುತ್ತೆ ಅಲ್ವಾ. ಇವತ್ತಿನ ಟ್ರಂಪ್ ನಿರ್ಧಾರಗಳು ಭವಿಷ್ಯದಲ್ಲಿ ಭಾರತ ಮತ್ತು ಅಮೆರಿಕಾದ ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಇದು ಯುರೋಪ್ಗೆ ಅರ್ಥ ಆಗಿದೆ, ಆದರೆ ಟ್ರಂಪ್ಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿನೇ ಭಾರತದ ಮೇಲೆ ನೀವು ಕೂಡ 100% ಟ್ಯಾರಿಫ್ ಅನ್ನು ಹಾಕಿ ಅಂತ ಟ್ರಂಪ್ ಎಷ್ಟೇ ಹೇಳಿದ್ರು ಯುರೋಪಿಯನ್ ಯೂನಿಯನ್ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರಿಗೆ ಅಮೆರಿಕಾದ ಹಿಪೋಕ್ರಸಿ ಕೂಡ ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಟ್ರಂಪ್ ಒಂದು ಕಡೆ ರಷ್ಯಾ ತೈಲದ ಹೆಸರು ಹೇಳ್ತಾ ಭಾರತದ ವಿರುದ್ಧ ಉರಿದು ಬೀಳ್ತಾರೆ. ಚೈನಾ ಮತ್ತು ಭಾರತಗಳು ರಷ್ಯಾಗೆ ಸಹಾಯ ಮಾಡ್ತಾ ಇವೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಮುಂದಿನ ವರ್ಷ ಬೀಜಿಂಗ್ಗೆ ಹೋಗೋದಿಕ್ಕೆ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೊತೆ ಮಾತುಕತೆಗಳನ್ನು ನಡೆಸೋದಿಕ್ಕೆ ಟ್ರಂಪ್ ಸಿದ್ಧ ಆಗ್ತಾ ಇದ್ದಾರೆ. ಹಾಗೆ ಅಕ್ಟೋಬರ್ ಅಂತ್ಯದಲ್ಲಿ ಇಬ್ಬರು ನಾಯಕರು ದಕ್ಷಿಣ ಕೊರಿಯಾದಲ್ಲಿ ಭೇಟಿ ಮಾಡಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಹೀಗಿರುವಾಗ ಟ್ರಂಪ್ ಮಾತು ಕೇಳ್ಕೊಂಡು ಭಾರತವನ್ನು ಯುರೋಪ್ ಹೇಗೆ ತಾನೇ ದೂರ ಮಾಡಿಕೊಳ್ಳುತ್ತೆ. ಸೊ ಯುರೋಪ್ ಹಾಗೂ ಭಾರತದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ವೇಗವನ್ನು ಪಡ್ಕೊಳ್ತಾ ಇವೆ. ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಭಾರತಕ್ಕೆ ಬರ್ತಾ ಇದ್ದಾರೆ. ಇನ್ನು ಮೆಲೋನಿ ಕೂಡ ಭಾರತದ ಬಗ್ಗೆ ತುಂಬಾ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ಮತ್ತು ಮಧ್ಯಪ್ರಾಚ್ಯದ ಸಂಘರ್ಷವನ್ನು ಶಮನ ಮಾಡೋ ಸಾಮರ್ಥ್ಯ ಭಾರತಕ್ಕಿದೆ ಅಂತ ಮೆಲೋನಿ ಹೇಳಿದ್ದಾರೆ. ಜೆಲೆನ್ಸ್ಕಿಯ ಬಾಯಲ್ಲಿ ಕೂಡ ಅಂಥದ್ದೇ ಮಾತುಗಳು ಬಂದಿವೆ. ಆತ ಈ ಬಾರಿ ಎಷ್ಟು ಬುದ್ಧಿವಂತಿಕೆಯಿಂದ ಮಾತಾಡಿದ್ದಾನೆ ಅಂದ್ರೆ, ಇಂಧನದ ಅಗತ್ಯಗಳ ಕಾರಣದಿಂದ ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡ್ತಾ ಇದೆ. ಇಂಧನ ಅಗತ್ಯ ಅನ್ನೋದು ಒಂದು ಜಾಗತಿಕ ಸಮಸ್ಯೆ, ಆದರೆ ಅದನ್ನು ಪರಿಹರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲ. ಭಾರತದ ಅಗತ್ಯಗಳನ್ನು ಪೂರೈಸೋ ಕಡೆ ನಾವು ಗಮನ ಹರಿಸಬೇಕಿದೆ. ಯುರೋಪ್ ಭಾರತವನ್ನು ಹೆಚ್ಚು ವಿಶ್ವಾಸಕ್ಕೆ ತಗೋಬೇಕು. ಭಾರತ ಈ ಹಿಂದಿನಿಂದಲೂ ಯುದ್ಧವನ್ನು ಬೆಂಬಲಿಸಿಲ್ಲ. ಶಾಂತಿಯ ಬಗ್ಗೆ, ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಬರ್ತಾ ಇದೆ. ಈ ಹಿಂದೆ ಪುತಿನ್ ಹಾಗೂ ಜೆಲೆನ್ಸ್ಕಿ ಇಬ್ಬರನ್ನು ಭೇಟಿ ಮಾಡಿದ್ದ ಪ್ರಧಾನಿ ಮೋದಿ ಇದು ಯುದ್ಧದ ಯುಗ ಅಲ್ಲ ಅನ್ನೋದನ್ನ ಇಬ್ಬರಿಗೂ ಹೇಳಿದ್ರು ಮತ್ತು ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಅನ್ನೋ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಸೊ ಭಾರತ ರಷ್ಯಾದ ದಾಳಿಗಳಲ್ಲಿ ಬೆಂಬಲಿಸಿಲ್ಲ ಅನ್ನೋದನ್ನ ಜೆಲೆನ್ಸ್ಕಿ ಹೇಳಿದ್ದಾರೆ. ಹಾಗೆ ಚೈನಾದ ವಿಷಯದಲ್ಲಿ ನಾವು ಯಾವ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಜೆಲೆನ್ಸ್ಕಿ ಬಾಯಲ್ಲಿ ಬಂದಿವೆ. ಹಾಗೆ ಇರಾನ್ ಬಗ್ಗೆ ಕೂಡ ಜೆಲೆನ್ಸ್ಕಿ ಮಾತಾಡಿದ್ದಾರೆ. ಇರಾನ್ ಅಂಥ ದೇಶ ಯಾವತ್ತಿಗೂ ನಮ್ಮ ಪರ ನಿಲ್ಲೋದಿಲ್ಲ. ಅವರು ರಷ್ಯಾದ ಜೊತೆಗಿರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಮೆರಿಕಾನ ಹೆಚ್ಚು ದ್ವೇಷ ಮಾಡ್ತಾರೆ. ಹೀಗಾಗಿ ರಷ್ಯಾದ ಪರ ಅವರು ಕೆಲಸ ಮಾಡ್ತಾರೆ. ಆದರೆ ಭಾರತ ಅನ್ನೋದು ಹಾಗಲ್ಲ, ಅದು ಬಹುಶಃ ನಮ್ಮ ಜೊತೆಗೇ ಇದೆ ಅಂತ ಜೆಲೆನ್ಸ್ಕಿ ಇಲ್ಲಿ ಹೇಳಿದ್ದಾರೆ. ಗೆಳೆಯರೆ, ಇಲ್ಲಿ ಜೆಲೆನ್ಸ್ಕಿಗೆ ಒಂದಷ್ಟು ವಿಷಯಗಳು ಸರಿಯಾಗಿ ಅರ್ಥ ಆಗ್ತಾ ಇವೆ. ಚೈನಾ ರಷ್ಯಾನ ಬಿಟ್ಟು ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಹಾಗಂತ ಯುದ್ಧ ನಿಲ್ಲೋದು ಚೈನಾಗೂ ಬೇಕಾಗೂ ಇಲ್ಲ. ರಷ್ಯಾ ಮತ್ತು ಅಮೆರಿಕಾಗಳು ಎಷ್ಟು ಯುದ್ಧ ನಿರತವಾಗಿರುತ್ತವೋ ಅಷ್ಟು ತನಗೆ ಒಳ್ಳೆಯದು ಮತ್ತು ಅದು ತನ್ನ ಆರ್ಥಿಕ ಅಭಿವೃದ್ಧಿಗೆ, ಜಾಗತಿಕವಾಗಿ ಶಕ್ತಿಶಾಲಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಚೈನಾ ಭಾವಿಸುತ್ತೆ. ಸೊ ಅವರಿಗೆ ಯುದ್ಧ ನಡಿಬೇಕು, ನಡೀತಲೇ ಇರಬೇಕು. ಇನ್ನು ಇರಾನ್ ಅಮೆರಿಕ ಜೊತೆ ನಿಲ್ಲೋದಕ್ಕಂತೂ ಸಾಧ್ಯನೇ ಇಲ್ಲ. ಯಾರು ಅಮೆರಿಕಾದ ಮಿತ್ರರೋ ಅವರೆಲ್ಲ ತನ್ನ ಶತ್ರುಗಳು ಅಂತ ಭಾವಿಸೋಷ್ಟು ಇರಾನ್ ಅಮೆರಿಕಾನ ದ್ವೇಷ ಮಾಡುತ್ತೆ. ಅವರಿಗೆ ರಷ್ಯಾ ಬೇಕೇ ಬೇಕು. ಆದರೆ ಭಾರತಕ್ಕೆ ಅಂಥ ಯಾವ ಒತ್ತಡಗಳೂ ಇಲ್ಲ. ಭಾರತ ರಷ್ಯಾ ಜೊತೆ ಮಾತಾಡದಷ್ಟೇ ಸಲೀಸಾಗಿ ಅಮೆರಿಕ ಜೊತೆಗೂ ಮಾತಾಡುತ್ತೆ. ಯಾರನ್ನೂ ಶತ್ರುಗಳು ಅಂತ ಭಾರತ ಭಾವಿಸಿಲ್ಲ. ಹೀಗಾಗಿ ಭಾರತ ಮನಸ್ಸು ಮಾಡಿದರೆ ಅಲ್ಲೊಂದು ಮಧ್ಯಸ್ಥಿಕೆಯ ಪ್ರಯತ್ನವನ್ನು ನಡೆಸಬಹುದು ಅನ್ನೋದು ಯುಕ್ರೇನ್ ಸೇರಿದಂತೆ ಯುರೋಪಿನ ನಂಬಿಕೆ. ಅದನ್ನೇ ಜೆಲೆನ್ಸ್ಕಿ ಫಾಕ್ಸ್ ನ್ಯೂಸ್ನ ಸಂದರ್ಶನದಲ್ಲಿ ಹೇಳಿದ್ದಾರೆ. ಆದರೆ ಅಲ್ಲಿ ಯುದ್ಧ ಅನ್ನೋದು ಯಾರದ್ದೋ ಮಧ್ಯಸ್ಥಿಕೆಯಿಂದ ಮಾತ್ರ ಮುಗಿಯೋದಿಲ್ಲ. ಎರಡೂ ದೇಶಗಳು ಸ್ವಲ್ಪ ಬಗ್ಬೇಕು, ಸ್ವಲ್ಪ ತಗ್ಗಬೇಕು, ಮಾತುಕತೆಯ ಹಂತಕ್ಕೆ ಬರಬೇಕು. ಹಾಗಾಗದೆ ಹಠ ಹಿಡಿದ್ರೆ ಯುದ್ಧ ಅನ್ನೋದು ನಿಲ್ಲೋದಿಲ್ಲ ಅಲ್ವಾ. ಇದು ಗೆಳೆಯರೆ, ರಷ್ಯಾ ಹಾಗೂ ಯುಕ್ರೇನ್ ಯುದ್ಧಕ್ಕೆ ಸಂಬಂಧಿಸಿದ ಹಾಗೆ ಭಾರತದ ಬಗ್ಗೆ ಜೆಲೆನ್ಸ್ಕಿ ಹೇಳಿರೋ ಮಾತು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.